ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಜಿಕೆಗೆ ಸಂಬಂಧಪಟ್ಟಂತೆ ತರಗತಿನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, CTETಗೆ ಸಂಬಂಧಪಟ್ಟಂತೆ ತರಗತಿಗಳು ಸ್ಟಾರ್ಟ್ ಆಗಿದೆ. ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ವಿಡಿಯೋಸು ಸಿಗುತ್ತೆ ಅಂತ ತಿಳಿಸ್ತಾ, ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ತರಗತಿಗಳು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮೇನ್ ಪೇಜ್ಗೆ ಹೋದರೆ ಎಲ್ಲದರ ಪ್ಲೇಲಿಸ್ಟು ಸಿಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಭಾರತದಲ್ಲಿ ರಾಷ್ಟ್ರೀಯ ಕೃತಕ ಬುದ್ಧಿ ಮತ್ತು AI ಸಂಶೋಧನಾ ಸಂಸ್ಥೆ ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ. ಸೊ ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಸಿ ಕೇರಳ. ಸೊ ಇತ್ತೀಚೆಗೆ ಭಾರತದ ಒಂದು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ AI ಸಂಶೋಧನಾ ಸಂಸ್ಥೆ ಸ್ಥಾಪಿಸಿದ ಮೊದಲ ಒಂದು ರಾಜ್ಯ ಯಾವುದು ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಗುಜರಾತ್ ಆಗುತ್ತೆ ಸ್ನೇಹಿತರೆ. ನೋಡಿ, ಗುಜರಾತ್ 2026 ಜನವರಿ 1ರಂದು ಭಾರತದಲ್ಲಿ AI ಸಂಶೋಧನೆಗೆ ಮುನ್ನಡೆಯಾಗಲು ಗುಜರಾತ್ ಮೊದಲ ರಾಜ್ಯವಾಗಿ AI ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ, ಯಾಕಂದರೆ AI ಇತ್ತೀಚೆಗೆ ಇರ್ತಕ್ಕಂತಹ ಒಂದು ವೆಲ್ ಅಪ್ಡೇಟೆಡ್ ಒಂದು ತಂತ್ರ ಅಂತ ಹೇಳ್ಬೋದು. AI ಇಂದ ChatGPT ಆಗಿರ್ಬೋದು, PPTs ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಸರಳವಾಗ್ತಾ ಇದೆ. ಲೆಸನ್ ಪ್ಲಾನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೆಕ್ಟರ್ ಆಗಿರ್ಬೋದು, ಎಜುಕೇಷನ್ ಸೆಕ್ಟರ್ ಇರಲಿ ಅಥವಾ ಬೇರೆ ಯಾವುದೇ ಸೆಕ್ಟರ್ ಆಗಿರಲಿ, AI ಅಂತಕ್ಕಂಥದ್ದು ತುಂಬ ಒಂದು ಪ್ರಮುಖವಾದ ಅಂಶ ಆಗಿದೆ. ಹಾಗೆ AI ಮೇಲೆ ಪ್ರಶ್ನೆಗಳು ಬರೋದು ಕನ್ಫರ್ಮ್ ಆಗಿರುತ್ತೆ. ಹಾಗಾಗಿ AI ಮೊದಲ ಸಂಶೋಧನಾ ಸಂಸ್ಥೆಯನ್ನು ಗುಜರಾತಲ್ಲಿ 2026 ಜನವರಿ 1ರಂದು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, 2025 G20 ಶೃಂಗಸಭೆಯನ್ನು ಯಾವ ದೇಶ ಆತಿಥ್ಯ ನೀಡಿತು? ಓಕೆನಾ. ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸೋಕೆ ಹೋಗಬೇಡಿ. ಶಿಖರ ಅಂತ ಇದೆ ಆ್ಯಕ್ಚುಲಿ ಶೃಂಗಸಭೆದು. ಯಾಕಂತಂದರೆ ನಾನು ಇಂಗ್ಲೀಷಲ್ಲಿ GKಯಲ್ಲಿ ಓದಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಿಮ್ಮ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಟ್ರಾನ್ಸ್ಲೇಟ್ ಮಾಡುವಾಗ ಯಾವುದಾದ್ರೂ ಪದಗಳು ರಾಂಗ್ ಆಗಿದ್ದರೆ ನಾನು ಆಲ್ರೆಡಿ ಹೇಳ್ತೀನಿ, ಇವಾಗ ಹೇಳಿದ ಹಾಗೆ ಹೇಳ್ತೀನಿ. ಸೊ 2025 G20 ಶೃಂಗಸಭೆಯನ್ನು ಯಾವ ದೇಶ ಆತಿಥ್ಯ ನೀಡಿತು ಅಂತ. ಸೊ ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ರಷ್ಯಾ ಅಂತ ಇದೆ. ಸೊ G20 ಇದು ದಕ್ಷಿಣ ಆಫ್ರಿಕಾ. ನೋಡಿ ಸ್ನೇಹಿತರೆ, ದಕ್ಷಿಣ ಆಫ್ರಿಕಾ 2025 G20 ಶೃಂಗಸಭೆಯನ್ನು ದಕ್ಷಿಣ ಆಫ್ರಿಕಾ ಆದ್ಯತೆ ನೀಡಿತು. ಇದು ಜಾಗತಿಕ ಬೆಳವಣಿಗೆ ಹಾಗೂ ಸಹಕಾರದ ನಿರ್ಧಾರಗಳಿಗೆ ವೇದಿಕೆ ಒದಗಿಸಿತು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2022 ಏಷಿಯನ್ ಭಾರತ ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜಿಸಲಾಯಿತು? ನೋಡಿ, ಶೃಂಗಸಭೆಗಳ ಮೇಲೆ 100% ನಿಮಗೆ ಪ್ರಶ್ನೆ ಆಗುತ್ತೆ GKಯಲ್ಲಿ, ಕರೆಂಟ್ ಅಫೇರ್ಸಲ್ಲಿ. ಹಾಗಾಗಿ 22ನೇ ಏಷಿಯನ್ ಭಾರತ ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜಿಸಲಾಯಿತು ಅಂತ. ಇಂಡೋನೇಷ್ಯಾ ಅಂತ ಇದೆ, ಆಪ್ಷನ್ ಬಿ ಥೈಲ್ಯಾಂಡ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಫಿಲಿಪೈನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಥೈಲ್ಯಾಂಡ್ ಆಗಿರುತ್ತೆ ಸ್ನೇಹಿತರೆ. ಏಷಿಯನ್ ಭಾರತ ಶೃಂಗಸಭೆಯನ್ನು 2025 ಥೈಲ್ಯಾಂಡ್ನಲ್ಲಿ ಆಯೋಜಿಸಲಾಯಿತು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಶ್ವದ ಮೊದಲ ನ್ಯೂಕ್ಲಿಯರ್ ಪವರ್ ಕ್ರೂಸ್ ಮಿಸೈಲ್ ಅನ್ನು ಬಯೋರೆವೆಕ್ನಿಕ್ ಯಾರು ಪರಿಚಯಿಸಿದರು ಅಂತ. ಓಕೆನಾ. ನೋಡಿ, ಬಯೋರೆವೆಕ್ನಿಕ್ ಅಂತ ಇದೆ. ಇದು ಟ್ರಾನ್ಸ್ಲೇಟ್ ಮಾಡುವಾಗ ಕೆಲವೊಂದು ಆಗುತ್ತೆ, ಇಂಗ್ಲೀಷಲ್ಲಿ ಇದೆ, ಕೆಳಗಡೆ ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ ನಾನು. ಸೊ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಉತ್ತರ ಕೊರಿಯಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ರಷ್ಯಾ ಆಗಿರುತ್ತೆ. ರಷ್ಯಾ ಇತ್ತೀಚೆಗೆ ವಿಶ್ವದ ಮೊದಲ ನ್ಯೂಕ್ಲಿಯರ್ ಪವರ್ ಕ್ರೂಸ್ ಮಿಸೈಲ್ ಬ್ರೋವೆನಿಸ್ಟಿಕ್, ಓಕೆನಾ, ನೋಡಿ ಸ್ಟಿಂಕ್ ಅಂತ ಇದೆ, ಏನು ಪ್ರೊನೌನ್ಸ್ ಆಗುತ್ತೆ ಅಲ್ಲಿ, ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಾನು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ನ್ಯೂಸಲ್ಲಿ ಎಲ್ಲರೂ ನೋಡಿರ್ತೀರ. ಅದ್ರ ಜೊತೆಗೆ ಸೊ GK ವೆರಿ ಇಂಪಾರ್ಟೆಂಟಾಗಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಅಥವಾ ಮುಂಬರ್ತಕ್ಕಂಥ ಯಾವುದೇ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎವ್ರಿಡೇ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಆವತ್ತಿನ ಒಂದು GKಯನ್ನು ಆವತ್ತಿಗೆ ನೀವು ಮುಗಿಸ್ಬಿಡಿ. ಮ್ಯಾಕ್ಸಿಮಮ್ 10ರಿಂದ 20 ಪ್ರಶ್ನೆಗಳಾದರೂ ಕೂಡ ಅದನ್ನು ನೋಟ್ಸ್ ಮಾಡಿಟ್ಕೊಳ್ಳಿ. ನಿಮಗೆ ರಿವಿಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಕೇಳ್ತಾ ಹೋಗೋದ್ರಿಂದ ಯಾವುದೂ ಉಪಯೋಗ ಇಲ್ಲ. ಕೇಳಿರೋದನ್ನು ಬರೆದುಕೊಳ್ಳಿ. ಓಕೆ, ನೂತನ CJI ಆಗಿ ನೋಡಿ CJI
ಐ ಆಗಿ ಯಾರನ್ನು ನೇಮಿಸಲಾಗಿದೆ? ನೂತನ CJI ಆಗಿ ಯಾರನ್ನು ನೇಮಿಸಲಾಗಿದೆ ಮತ್ತು ಯಾವ ವಿಧಿಯ ಪ್ರಕಾರ ನಾವು ಅವರನ್ನು ಎಷ್ಟನೇ ಅವರಾಗಿದ್ದಾರೆ ಅಂತ. ಓಕೆನಾ? ನೂತನ CJI ಆಗಿ ಎಷ್ಟನೇ ಮತ್ತು ಯಾರು ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. 53ನೇನಾ, 52ನೇ, 54ನೇ, 51ನೇ? ಸೊ ನೋಡಿ, ಇತ್ತೀಚೆಗೆ 53ನೇ ಒಂದು CJI ಆಗಿ ಸೂರ್ಯಕಾಂತ್ ಶರ್ಮಾ ಅವರು 53ನೇ ಮುಖ್ಯ ನ್ಯಾಯಾಧೀಶ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಸೊ ನೀವು ಯಾರಾಗಿದ್ದಾರೆ ಅಂತಂದರೆ ಸೂರ್ಯಕಾಂತ್ ಶರ್ಮಾ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ನೆನ್ಪಿಟ್ಕೋತೀರಾ. ಬಟ್ ಇಲ್ಲಿ ಸಂಖ್ಯೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅವರೇ ಕೊಡ್ತಾರೆ. ಪ್ರಸ್ತುತವಾಗಿ ಸೂರ್ಯಕಾಂತ್ ಶರ್ಮಾ ಅವರು ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದಾರೆ. ಹಾಗಾದರೆ ಅವರು ಎಷ್ಟನೆಯ CJI ಆಗಿ, ಓಕೆನಾ, CJI ಆಗಿ, ಓಕೆನಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ನೇಮಕ ಆಗಿದ್ದಾರೆ ಅಂತ ಅವರೇ ಕೇಳ್ತಾರೆ. ಆವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ 53, 52 ಅಂತ. ಹಾಗಾಗಿ ಸಂಖ್ಯೆಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 53ನೇ ಏನು CJI ಆಗಿ ಸೂರ್ಯಕಾಂತ್ ಶರ್ಮಾ ಅವರು ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2028ನೇ ನೋಡಿ 2028ರ ವಿಶ್ವ ಜೂನಿಯರ್ ಶೂಟಿಂಗ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆತಿಥ್ಯ ನೀಡಲಿದೆ? 2028ರಲ್ಲಿ ಜೂನಿಯರ್ ಶೂಟಿಂಗ್ ಚಾಂಪಿಯನ್ಶಿಪ್ ನಡೀಬೇಕಾಗಿದೆ. ಸೊ ಅದರ ಆತಿಥ್ಯವನ್ನು, ಗೆಸ್ಟನ್ನು ಯಾವ ದೇಶ ಒಪ್ಪಿಕೊಂಡಿದೆ ಅಂತ. ಸೊ ಆಪ್ಷನ್ 1 ಆಸ್ಟ್ರೇಲಿಯಾ, ಆಪ್ಷನ್ 2 ಚೀನಾ, ಆಪ್ಷನ್ 3 ಭಾರತ, ಆಪ್ಷನ್ 4 USA ಅಂತ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ A ಆಗುತ್ತೆ. ಆಪ್ಷನ್ 1ನಲ್ಲಿರ್ತಕ್ಕಂಥ ಆಸ್ಟ್ರೇಲಿಯಾ, ಓಕೆನಾ, ಆಸ್ಟ್ರೇಲಿಯಾ. ಆಪ್ಷನ್ A ಆಸ್ಟ್ರೇಲಿಯಾ 2028ರ ವಿಶ್ವ ಜೂನಿಯರ್ ಶೂಟಿಂಗ್ನ ಒಂದು ಚಾಂಪಿಯನ್ಶಿಪ್ಪನ್ನು ಏನು ಮಾಡಿದೆ, ಆತಿಥ್ಯವನ್ನು ಮುಂದೆ ನೀಡಲಿದೆ 2028ರಲ್ಲಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ವಿರುದ್ಧ ಗಮನ ಸೆಳೆದ ವಿಶ್ವ ಆರೋಗ್ಯ ಸಂಸ್ಥೆ WHO ಆಡಳಿತದಾರರ ಮೇಲ್ವಿಚಾರಣೆಗೆ ಬಂದಾಗಿತ್ತೆಂದರೆ ಯಾವ ಭಾರತದ ಮುಖ್ಯ ಶಿರೋನಾಮದ ಕಫ್ ಸಿರಪ್ ಉನ್ನತ ಮಟ್ಟ ಹೊರತುಪಡಿಸಿದ ಎಂದು ಗುರುತಿಸಿದೆ? ಉನ್ನತ ಮಟ್ಟ ಹೊರತುಪಡಿಸಿದ ಅಂತ ಇದೆ ನೋಡಿ. ಅಂದರೆ ಏನು, ಈ ಕೆಮ್ಮಿನ ಒಂದು ಸಿರಪ್ಗಳನ್ನು, ಅಂದರೆ ಟಾನಿಕ್ ಅಂತ ನಾವು ಕರಿತೀವಿ, ಓಕೆ, ಸಿರಪ್ಗಳನ್ನು ಒಂದು ಚರ್ಚೆಗೆ ಬಂದಿತ್ತು. ಸೊ ಇಲ್ಲಿರ್ತಕ್ಕಂಥ ಯಾವುದು ಉನ್ನತ ಮಟ್ಟ ಹೊರತುಪಡಿಸಿದೆ ಅಂತ ಪ್ರಶ್ನೆ. ಆಪ್ಷನ್ A ಕೋಲ್ಡ್ ರ್ಯಾಕ್ಸ್ ಅಂತ ಇದೆ, ಆಪ್ಷನ್ B ಕೋಲ್ಡ್ ರಿಫ್ ಅಂತ ಇದೆ, ಆಪ್ಷನ್ C ಕಫ್ನಿಲ್ ಅಂತ ಇದೆ, ಆಪ್ಷನ್ D ಅಲ್ಲಿ ಕಫ್ ಸೇಫ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ B ಆಪ್ಷನ್ ಆಗಿದೆ, ಕೋಲ್ಡ್ ರಿಫ್ ಅಂತ. ಸೊ ಇದು ಉನ್ನತ ಮಟ್ಟ ಹೊರತುಪಡಿಸಿದ ಅಂತ ಹೇಳಿಬಿಟ್ಟು WHO ಏನು ಮಾಡಿದೆ, ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅನ್ನು ಗುರುತಿಸಿದೆ. ಓಕೆ, ಸೊ ಇದು ನೆನಪಿರಲಿ, ಕೋಲ್ಡ್ ರಿಫ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ. ರೋಹತ್ ನೋಡಿ, ನಾನು ಈಗಾಗಲೇ ಹೇಳಿರೋ ಹಾಗೆ ಟ್ರಾನ್ಸ್ಲೇಟ್ ಮಾಡುವಾಗ ಕೆಲವೊಂದು ವರ್ಡ್ಸ್ ಏನಾಗಿದೆ ಅಂತಂದರೆ ಅದು ಟ್ರಾನ್ಸ್ಲೇಟ್ ಕರೆಕ್ಟಾಗಿ ಆಗಿಲ್ಲ, ಬಟ್ ಓದುವಾಗ ನಾನು ಕರೆಕ್ಟಾಗಿ ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ರೋಹತ್ಗಢ್ ಕೋಟೆ ಇದೆ, ಇತ್ತೀಚೆಗೆ ಸುದ್ದಿಯಲ್ಲಿದೆ. ಹಾಗಾದರೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಗುಜರಾತ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬಿಹಾರದಲ್ಲಿದೆ ಇದು. ಓಕೆನಾ? ಸೊ ಇದು ಪ್ರಸ್ತುತ ವರದಿಗಳಲ್ಲಿ ಬಿಹಾರ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು. ಓಕೆ, ಸೊ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ. ಸೊ 9ನೇ ಪ್ರಶ್ನೆ. 64ನೇ ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯ ಮಂಡಳಿ, ವೆರಿ ಇಂಪಾರ್ಟೆಂಟ್. 64ನೇ ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯ ಮಂಡಳಿಯ ಸಭೆ ಎಲ್ಲಿ ನಡೆಯಿತು? ಬೀಜಿಂಗ್, ಪ್ಯಾರಿಸ್, ನವದೆಹಲಿ, ಲಂಡನ್ ಅಂತ ಕೊಟ್ಟಿದ್ದಾರೆ. ಸೊ ಸಕ್ಕರೆ ಅಂತಕ್ಕಂಥದ್ದು ಒಂದು ಎಲ್ಲಿ ನಡೆದಿದೆ ಅಂದರೆ ಬೀಜಿಂಗ್. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನೋಡಿ, ಬೀಜಿಂಗ್ ಇತ್ತೀಚೆಗೆ 64ನೇ ಅಂತಾರಾಷ್ಟ್ರೀಯ ಸಕ್ಕರೆಯ ಸಂಸ್ಥೆಯ ಮಂಡಳಿಯ ಮೀಟಿಂಗನ್ನು ಬೀಜಿಂಗ್ ಅಂದರೆ ಚೀನಾದಲ್ಲಿರ್ತಕ್ಕಂತಹ ಬೀಜಿಂಗಲ್ಲಿ ಆಯೋಜಿಸಲಾಯಿತು ಅಂತ. ಓಕೆ, ಸೊ ಲಾಸ್ಟ್ ಕ್ವಶನ್. ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲ್ನ ಶಾಂತಿ ಪುರಸ್ಕಾರ ಮಾಡಲಾಯಿತು, ಏನು ರೀಸನ್ಗೆ ಅಂತ. ಓಕೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ಇಸ್ರೇಲ್ ಶಾಂತಿ ಪುರಸ್ಕಾರ ಮಾಲಿಕೆಯಾಗಲು ಕಾರಣವೇನು ಅಂತ. ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಜಾಗತಿಕ ವ್ಯಾಪಾರನ ಅಥವಾ ಶಾಂತಿ ಮತ್ತು
ಇದು ರಾಜತಾಂತ್ರಿಕ ನೀತಿಯ ಪ್ರಯತ್ನದಿಂದನ, ಪರಿಸರ ಸಂರಕ್ಷಣೆ, ಕ್ರೀಡಾ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ. ಸೊ ಡೊನಾಲ್ಡ್ ಟ್ರಂಪ್ ಅವರಿಗೆ ಶಾಂತಿ ಮತ್ತು ರಾಜತಾಂತ್ರಿಕ ಪ್ರಯತ್ನಕ್ಕಾಗಿ ಶಾಂತಿ ಪುರಸ್ಕಾರವನ್ನು ಮಾಡಲಾಯಿತು. ಓಕೆನಾ. ಸೊ ಯಾರು ಮಾಡಲಾಯಿತು? ಇಸ್ರೇಲ್ ಶಾಂತಿ. ಓಕೆನಾ. ಇಸ್ರೇಲ್ ದೇಶದಿಂದ ಈ ಡೊನಾಲ್ಡ್ ಟ್ರಂಪ್ ಅವರಿಗೆ ಇಸ್ರೇಲ್ನಿಂದ ಶಾಂತಿ ರಾಜತಾಂತ್ರಿಕ ನೀತಿಯ ಪ್ರಯತ್ನಕ್ಕಾಗಿ ಈ ಪುರಸ್ಕಾರ ಅವರಿಗೆ ನೀಡಲಾಗಿದೆ. ಸೊ ಇದು ಇವತ್ತಿನ ಒಂದು GK ಏನಾಗಿತ್ತು ಅಂತಂದರೆ GKಯ ಪ್ರಶ್ನೋತ್ತರಗಳಾಗಿತ್ತು. ಸೊ ನಾಳೆ ತರಗತಿಯಲ್ಲಿ ಮತ್ತು ನಾಳೆ ಏನು 3ನೇ ತಾರೀಕಲ್ವಾ, ಸೊ ಆವತ್ತಿಂದ ಆವತ್ತಿಗೆ GKನ ಮಾಡೋಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಆಫ್ಲೈನ್ ಕ್ಲಾಸಸ್ ಕೂಡ ಇರೋದ್ರಿಂದ ಆಗಲ್ಲ. ಆದರೂ ಕೂಡ ಇನ್ನು ಮುಂದೆ, ಯಾಕಂದರೆ ನೋಟಿಫಿಕೇಷನ್ ಆಗುತ್ತೆ, 200% ನೋಟಿಫಿಕೇಷನ್ ಆಗುತ್ತೆ. ಸೊ ನೋಟಿಫಿಕೇಷನ್ಗೆ ನೀವೆಲ್ಲ ರೆಡಿ ಇರೋ ಹಾಗಾಗಿ ನಾನು ಆಲ್ಮೋಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ ತರಗತಿಗಳು ಮಾಡ್ತಾ ಬರ್ತಿದ್ದೀನಿ. ಆಲ್ರೆಡಿ ಕಂಪ್ಯೂಟರ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಇವಾಗ GK ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ಇಂಗ್ಲೀಷ್ LBA ಕ್ವಶನ್ಸ್ಗಳನ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ, ಈ ತರಗತಿ ಕುರಿತು ನಿಮ್ಗೆ ಏನು ಅನಿಸುತ್ತೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.